ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿನ ತಂಡದವರ ಕಡೆಯಿಂದ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರಿಗೂ ಎಳ್ಳು ಬೆಲ್ಲವನ್ನು ಕೊಟ್ಟು ನಾವಿಬ್ಬರು ಒಳ್ಳೆಯ ಮಾತನ್ನು ಆಡೋಣ ಅಂತ ಹೇಳ್ತಾ, ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಆರೋಗ್ಯಕರವಾಗಲಿ, ಎಲ್ಲರಿಗೂ ಸಮೃದ್ಧಿಯನ್ನು ತರಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ಈ ಸಂಕ್ರಾಂತಿ ಅಂತಂದರೆ ಸೂರ್ಯ ಮಕರ ರಾಶಿಯಲ್ಲಿ ಹೋಗ್ತಾ ಇರುವಂಥದ್ದು. ಇದೇ ದಿನ ಶ್ರೀರಾಮಚಂದ್ರ ರಾವಣನನ್ನು ಸಾಯಿಸಿ ಅಶೋಕವನದಿಂದ ಸೀತೆಯನ್ನು ಹೊರತಂದ ಅಂತ ಹೇಳ್ತಾರೆ. ಅದಕ್ಕಿಂತ ಮೇಲಾಗಿ ಎಲ್ಲ ರೈತರಿಗೂ ಸುಗ್ಗಿಯ ಕಾಲ, ಚಳಿಗಾಲ ಹೊರಟೋಗಿ ನಾವು ಸುಗ್ಗಿಯ ಕಾಲಕ್ಕೆ ಬರ್ತಾ ಇದ್ದೀವಿ. ಇಂಥ ಸುಗ್ಗಿಯ ಕಾಲದಲ್ಲಿ ಅತ್ಯಂತ ಆರೋಗ್ಯಕರವಾಗಿರುವಂಥ ಈ ಎಳ್ಳು ಬೆಲ್ಲವನ್ನು ತಗೊಂಡಿದ್ದೇ ಆದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾಕೆ ಎಳ್ಳು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ, ಈ ಚಳಿಗಾಲದಲ್ಲಿ ನಮಗೆ ಎನರ್ಜಿ ಜಾಸ್ತಿ ಬೇಕಾಗತ್ತೆ. ಆ ಎನರ್ಜಿ ಅಂತಂದರೆ ಫ್ಯೂಯಲ್ ಕೊಡೋಕ್ಕೆ ಎಳ್ಳಲ್ಲಿ ಇರುವಂಥ ಎಣ್ಣೆ, ಬೆಲ್ಲದಲ್ಲಿ ಇರುವಂಥ ಫ್ರಕ್ಟೋಸು ಎರಡೂ ಸೇರ್ಕೊಂಡ್ಬಿಟ್ಟು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡುತ್ತೆ. ಎಳ್ಳಿನಲ್ಲಿ ಫೈಬರ್ ಇರುತ್ತೆ, ಅದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಬರದಂಗೆ ಪ್ರಿವೆಂಟ್ ಮಾಡುವಂಥ ಎಲ್ಲ ಅಂಶಗಳು ಇದೆ. ಅದಲ್ಲದೆ ಬೆಲ್ಲದಲ್ಲಿ ಅಯರ್ನು, ಕ್ಯಾಲ್ಶಿಯಮ್ಮು, ಸೆಲೀನಿಯಮ್ಮು, ಮ್ಯಾಗ್ನೀಷಿಯಮ್ಮು ಎಲ್ಲ ಇರೋದ್ರಿಂದ ನಮಗೆ ರಕ್ತಹೀನತೆ ಆಗದಾಗೆ ನೋಡ್ಕೊಳ್ಳೋದು ಕೂಡ ಇದೆ. ಹಾಗಾಗಿ ಎಲ್ಲಿ ರಕ್ತಹೀನತೆ ಇರೋಲ್ವೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲಿ ಹೃದಯ ಚೆನ್ನಾಗಿ ಮಿಡಿಯುತ್ತೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಅಲ್ಲಿ ಸಮೃದ್ಧಿ ಬರುತ್ತೆ. ನಾವು ಎಷ್ಟು ಬೆವರು ಸುರಿಸಿ ಶ್ರಮಪಟ್ಟು ಕೆಲಸ ಮಾಡ್ತೀವೋ ಅಷ್ಟು ಆರೋಗ್ಯವಂತರಾಗ್ತೀವಿ, ಸಮಾಜಕ್ಕೂ ದೇಶಕ್ಕೂ ಒಳ್ಳೆಯದಾಗತ್ತೆ. ಹಾಗಾಗಿ ಬನ್ನಿ, ತಮ್ಮೆಲ್ಲರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾದಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಒಳ್ಳೆಯ ಮಾತನ್ನು ಆಡೋಣ, ಒಳ್ಳೆಯ ನುಡಿಯನ್ನು ನಡೆಯೋಣ, ಒಳ್ಳೆಯದನ್ನೇ ಮಾಡೋಣ ಅಂತ ಈ 2026 ವರ್ಷದ ಮೊದಲ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸೋಣ. ಯಾಕಂದರೆ ಎಲ್ಲರ ಜೊತೆಗೆ ಒಂದಾಗಿ ನಗನಗ್ತಾ ಇದ್ದರೆ ಅದೇ ಅಕ್ಕರೆಯ ದಿನ, ಅದೇ ಬಂಗಾರದಂಥ ಬದುಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ನಮಸ್ಕಾರ.